ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಸ್ ವರ್ಡ್. ಇವತ್ತು ನಾವು ಮಾಡ್ತಿರೋದು ಎಗ್ ರೈಸ್. ಮನೇಲೇ ಟೇಸ್ಟಿಯಾಗಿ ನೀವು ಔಟ್ಸೈಡ್ ಹೇಗೆ ತಿಂತೀರೋ ಅದೇ ಟೇಸ್ಟ್ ಬರೋ ಥರ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಎಷ್ಟು ಪ್ರಮಾಣದಲ್ಲಿ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇರಲಿ. ಅದಾದಮೇಲೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊತಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಗೆ ನೀವು ಮಾಡ್ತೀರಾ ಅದ್ರ ಮೇಲೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಈರುಳ್ಳಿ ಕ್ಯಾಪ್ಸಿಕಮ್ನ ಸ್ವಲ್ಪ ಮಾಗ್ಸೋಣ. ತುಂಬ ಮಾಗಿಸ್ಬೇಕು ಅನ್ನೋಂಗಿಲ್ಲ, ಸ್ವಲ್ಪ ಮಾಗ್ಸೋಣ ಸಾಕು. ಇದ್ರ ಜೊತೆ ನಾನು ಸ್ವಲ್ಪ ಕರಿಬೇವು ಹಾಕ್ಕೊತಿದ್ದೀನಿ. ನಾನು ಫಸ್ಟ್ ಕರಿಬೇವು ಹಾಕ್ತಿಲ್ಲ, ಯಾಕಂದರೆ ಸಿಡಿಯುತ್ತೆ. ಕರಿಬೇವು ಹಾಕಿದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡಿ, ಯಾಕೆಂದರೆ ಸ್ಮೆಲ್ಲು ಅದು ಘಮ ಚೆನ್ನಾಗಿ ಬರೋಲ್ಲ. ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಸ್ವಲ್ಪ. ನಾನಿಲ್ಲಿ 3 ಜನಕ್ಕೆ ಮಾಡ್ತಾಯಿದ್ದೀನಿ. 3 ಜನಕ್ಕೆ 1 ಟೀ ಸ್ಪೂನ್ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಮಾಗಿಸಿ ಅದಾದಮೇಲೆ ನಾನು ಮೊಟ್ಟೆ ಹಾಕ್ತಿದ್ದೀನಿ. ನಾನಿಲ್ಲಿ 3 ಜನಕ್ಕೆ ಮಾಡ್ತಿರೋದ್ರಿಂದ ಸುಮಾರು ಒಂದು 5 ಮೊಟ್ಟೆ ಹಾಕ್ತಾಯಿದ್ದೀನಿ. ಮೊಟ್ಟೆನ ಡೈರೆಕ್ಟ್ ಹಾಗೆ ಹೊಡೆದು ಕಡಾಯಿಗೆ ಹಾಕ್ತಿದ್ದೀನಿ. ನಾವು ಮೊಟ್ಟೆ ಹಾಕಬೇಕಾದ್ರೆ ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮೊಟ್ಟೆ ಹಾಕಬೇಕು, ಯಾಕೆಂದರೆ ಬೇಗ ತಳ ಹಿಡಿದ್ಬಿಡುತ್ತೆ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಫುಲ್ಲು ನಮಗಿದು ವೈಟ್ ಕಲರ್ ಆಗೋವರೆಗೂ ಇದೇ ರೀತಿ ಮಿಕ್ಸ್ ಮಾಡಬೇಕು. 1 ನಿಮಿಷನೂ ಕೈ ಬಿಡಬಾರ್ದು, ಇಲ್ಲಾಂದರೆ ಫುಲ್ ತಳ ಹಿಡಿದ್ಬಿಟ್ಟು ಮೊಟ್ಟೆ ಎಲ್ಲ ಕಡಾಯಿಗೆ ಅಂಟ್ಕೊಂಡ್ಬಿಡುತ್ತೆ. ನೋಡಿ, ಈ ಥರ ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಆಗಬೇಕು ನಾವು ಹಾಕಿರೋ ಮೊಟ್ಟೆ ಎಲ್ಲ ಉದ್ರುದ್ರಾಗಿ. ಅದಾದಮೇಲೆ ನಾನು ರೈಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಎಷ್ಟಕ್ಕೆ ಬೇಕೋ ಅಷ್ಟು ರೈಸ್ನ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ರೈಸ್ ತುಂಬ ಬೆಂದಿರಬಾರ್ದು, ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಗಟ್ಟಿ ಗಟ್ಟಿ ಥರ ಇರಬೇಕು ರೈಸು. ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು. ನೀವು ಫುಲ್ ಮೆತ್ತಗೆ ಬೇಯಿಸ್ಬಿಟ್ರೆ ಚೆನ್ನಾಗಿ ಬರೋಲ್ಲ ಟೇಸ್ಟು. ರೈಸ್ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಸ್ವಲ್ಪ ವಿನೆಗರ್ ಹಾಕ್ಕೊತಿದ್ದೀನಿ. ನಾವು ಫಸ್ಟೇ ರೈಸ್ನ ಮಿಕ್ಸ್ ಮಾಡಬಾರ್ದು, ಸ್ಪೈಸಸ್ ಎಲ್ಲ ಹಾಕ್ಕೊಂಡಾದ್ಮೇಲೆ ರೈಸ್ನ ಮಿಕ್ಸ್ ಮಾಡಬೇಕು. ಆಮೇಲೆ ನಾನು ಗ್ರೀನ್ ಚಿಲ್ಲಿ, ಆಮೇಲೆ ಸ್ವಲ್ಪ ವಿನೆಗರ್ ಹಾಕ್ಕೊತಿದ್ದೀನಿ. ತುಂಬ ಹಾಕ್ಕೊಬೇಡಿ ವಿನೆಗರು, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ವಿನೆಗರ್ ಆದಮೇಲೆ ಗರಂ ಮಸಾಲ ಮತ್ತು ಎಗ್ ಮಸಾಲ ಪೌಡರ್ ಬರುತ್ತೆ, ಅದು ಹಾಕ್ಕೊತಿದ್ದೀನಿ. ನಿಮಗೆ ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದ್ರ ಮೇಲೆ ಹಾಕ್ಕೊಳ್ಳಿ. ನಾನಿಲ್ಲಿ 3 ಜನಕ್ಕೆ ಹಾಕ್ಕೊತಿರೋದ್ರಿಂದ 1.5 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಸಾಕು. ಅದ್ರ ಮೇಲೆ ನಾನು ಉಪ್ಪು ಹಾಕ್ತಿದ್ದೀನಿ. ನಾನು ಫಸ್ಟೇ ಉಪ್ಪು ಹಾಕಿ ಮಿಕ್ಸ್ ಮಾಡಿಲ್ಲ. ನೀವು ಫಸ್ಟೇ ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತೆ ಗೊತ್ತಾ, ನಿಮಗೆ ತಿನ್ನಬೇಕಾದ್ರೆ ರೈಸ್ ಜೊತೆ ಎಗ್ದು ಪೀಸಸ್ ಸಿಕ್ಬಿಟ್ರೆ ಅದು ಉಪ್ಪು ಆಗಿಬಿಡುತ್ತೆ. ಸೊ ನಾವು ಅನ್ನ ಹಾಕ್ಕೊಂಡ್ಮೇಲೆ ಉಪ್ಪು ಹಾಕಬೇಕು. ನೀವು ಎಗ್ ಹೊಡೆದಾಗ್ಲೇ ಉಪ್ಪು ಹಾಕ್ಬಿಟ್ರೆ ಆ ಥರ ಫೀಲ್ ಆಗುತ್ತೆ. ಆಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಎಗ್ ರೈಸ್ ರೆಡಿ. ನೋಡಿ, ಈ ಥರ ಫುಲ್ಲು ನೀಟಾಗಿ ಅನ್ನಕ್ಕೆಲ್ಲ ಮಸಾಲೆ ಹಿಡಿಬೇಕು. ನಾನು ಇದೇ ಕಣ್ಣು ಕೇಳಿದ್ದು ಆಯಿಲ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಂತ. ನೋಡಿ, ಆಯಿಲ್ ಜಾಸ್ತಿ ಇದ್ದರೆ ಈ ಥರ ನೀಟಾಗಿ ಫುಲ್ಲು ಮಿಕ್ಸ್ ಆಗುತ್ತೆ. ನೀವು ಟ್ರೈ ಮಾಡಿ. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.